ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ನಮ್ಮ ಅತ್ತಿಗೆದು ಶ್ರೀಮಂತ ಆಯಿತು. ಸೊ ನಾವು ಯಾವ ಥರ ಶ್ರೀಮಂತ ಮಾಡಿದ್ವಿ, ಏನು ಶಾಸ್ತ್ರ ಇರುತ್ತೆ ಏನು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ನಾನು ನೈಟೇ ಅವ್ರಿಗೆ ಮೆಹಂದಿ ಹಾಕ್ತಾಯಿದ್ದೀನಿ. ಸೊ ನನಗೂ ಅಷ್ಟು ಬರಲ್ಲ, ನಾನು ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಅವ್ರಿಗೆ ನೈಟು ಮೆಹಂದಿ ಹಾಕ್ತಾಯಿದ್ದೀನಿ. ಸೊ ಇರೋದ್ರಲ್ಲಿ ಓಕೆ ಹಾಕ್ತೀನಿ, ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಸೊ ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಅಂತ. ಸೊ ಮತ್ತು ಅದು ಕಲರ್ ಆಗಿರೋದು ಫೋಟೋ ಹಾಕಿದ್ದೀನಿ ನೋಡಿ. ಸೊ ಓಕೆ ಇರೋದ್ರಲ್ಲಿ. ಸೊ ಅವ್ರಿಗೆ ಸೆಕೆಂಡ್ ಬೇಬಿ ಪ್ರೆಗ್ನೆಂಟ್ ಇದು. ಸೊ ಹಂಗಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ಶ್ರೀಮಂತ ಇಟ್ಕೊಂಡಿದ್ವಿ. ಸೊ ಯಾರೂ ಇಲ್ಲ, ನಾವು ಮನೆಯವ್ರು ಬಿಟ್ಟರೆ ಯಾರಿಗೂ ಹೇಳಿರಲಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ಮಾಡಿ ಅವ್ರಿಗೆ 9 ಮಂತ್ಸ್ ಆಗಿದೆ ಮತ್ತು ಅವರು ಶಿವಮೊಗ್ಗಕ್ಕೆ ಹೋಗಬೇಕು ಊರಿರೋದು. ಸೊ ಅವ್ರು ಹಂಗಾಗಿ ಬೇಗ ಮಾಡಿ ಕಳಿಸೋಣ ಅಂತ ಮಾಡಿದ್ವಿ. ಸೊ ಮತ್ತೆ ಮಾರ್ನಿಂಗ್ ಎದ್ದು ಒಬ್ಬಟ್ಟು ಮಾಡೋಕ್ಕಾಗಲ್ಲ ಅಂತ ನೈಟೇ ಕೂತ್ಕೊಂಡು ಅಮ್ಮಂದಿರು ನಾನು ಸೇರಿ 3 ಜನ ಒಬ್ಬಟ್ಟು ಮಾಡ್ತಿದ್ವಿ. ಮತ್ತು ಮಾರ್ನಿಂಗ್ ಅವರಿಗೆ ಮೇಕಪ್ ಮಾಡೋಣ ಅಂತ ಮಾಮೂಲಿ ನಾರ್ಮಲ್ ಮೇಕಪ್ಪೇ ಇದು. ಸೊ ನಾವು ಮಾಮೂಲಿ ಮೇಕಪ್ ಮಾಡ್ಕೋತೀವಲ್ಲ ಅದೇ ಥರನೇ. ಸೊ ಅವ್ರಿಗೆ ನಾರ್ಮಲಾಗಿ ಮೇಕಪ್ ಮಾಡ್ತಾ ಇದ್ದೀನಿ ನಾನೇ. ಸೊ ಒಬ್ಬರು ಕೈಲೇ ಅಂತ ಅಂದರೆ ಕೂತ್ಕೊಂಡು ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಬೇಗ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಮನೇಲೇ ಸುಮ್ಮನೆ ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ದು, ನಾವೇನು ಯಾವುದೋ ಡೆಕೋರೇಷನ್ ಕರೆಸಿ ಮಾಡಿಸಿಲ್ಲ. ನಾವು ಯಾವುದೂ ಮುಂಚೆ ಪ್ಲ್ಯಾನ್ ಮಾಡಿರಲಿಲ್ಲ ಈ ಥರ ಮಾಡೋಣ ಅಂತ. ಸೊ ಸೆಕೆಂಡ್ ಬೇಬಿ ಮತ್ತು ಯಾರಿಗೂ ಹೇಳಿಲ್ಲ. ಸೊ ಹಂಗಾಗಿ ಸಿಂಪಲಾಗಿ ಮನೇಲೇ ಚೇರ್ ಮೇಲೆ ಕೂರಿಸಿ ಕೊಡೋಣ ಅಂದ್ಕೊಂಡಿದ್ವಿ. ಮತ್ತು ಹಳ್ಳಿ ಅಲ್ವಾ, ಸೊ ಎಲೆಗಳೆಲ್ಲ ಸಿಕ್ತಿತ್ತು. ಸೊ ಸಿಂಪಲಾಗಿ ಮಾಡೋಣ ಈ ಥರ ಅಂತ ಆವಾಗ ಅಂದ್ಕೊಂಡು ಈ ಥರ ಮಾಡಿದ್ದು ನಾವು. ಸಿಂಪಲಾಗಿ ಒಂದು ಡೆಕೋರೇಷನ್ ಮಾಡಿದ್ವಿ ಅಷ್ಟೇ. ಸೊ ಅದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ನೆಕ್ಸ್ಟು ಶಾಸ್ತ್ರ ಪ್ರಕಾರ ಏನು ಅಂತಂದರೆ ಅಣ್ಣ ಹಾರ ಹಾಕ್ತಿದ್ದಾರೆ. ಅದಕ್ಕೂ ಮುಂಚೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅವರೇ ಫಸ್ಟ್ ಹಾರ ಹಾಕ್ತಾರೆ. ಆಮೇಲೆ ಅಮ್ಮ ಅವರಿಗೆ ಉಡಿ ತುಂಬ್ತಿದ್ದಾರೆ. ಸೊ ಹಣ್ಣು ಎಲ್ಲನೂ ಮೇಯ್ನ್ ಇದಕ್ಕೆ ಬಂದು ಏನು ಕೊಡಬೇಕು ಅಂದರೆ ಕೊಬ್ಬರಿ, ಕಡಲೆ, ಬೆಲ್ಲ. ಸೊ ಇದನ್ನು ಉಡಿ ತುಂಬಬೇಕು ಫಸ್ಟು. ಮೇಯ್ನ್ ಅಂತ ಅಂದರೆ ಬಸ್ರಿದೀರ್ಗೆ ಅದೇ ಒಳ್ಳೆಯದು. ಬೇರೆ ಅಂದರೆ ಮುಂಚೆ ಮದುವೆ ಆಗಿರೋರಿಗೆ ಆ ಥರ ಮಾಮೂಲಿ ಟೈಮಲ್ಲಾದರೆ ಮಡ್ಲಕ್ಕಿ ಅಂತ ಹಾಕ್ತಾರೆ. ಸೊ ಪ್ರೆಗ್ನೆನ್ಸಿ ಅವ್ರಿಗೆ ಉಡಿ ತುಂಬೋದು ಯಾವ ಥರ ಅಂದರೆ ಕಡಲೆ, ಕೊಬ್ಬರಿ, ಬೆಲ್ಲ ಅಂತೂ ಇರಲೇಬೇಕು. ಸೊ ಆ ಥರನೇ ಉಡಿ ತುಂಬೋದು. ಮತ್ತು ಕೊಬ್ಬರಿ ಕೂಡ ಒಬ್ಬರು ಕಟ್ ಮಾಡಿ ಇಕ್ತಾರೆ. ಸೊ ನಾವು ನಮ್ಮ ಮನೇಲಿ ಕಟ್ ಮಾಡಲ್ಲ, ಉಂಡೆ ಏನಿರುತ್ತೋ ಅದೇ ಥರನೇ ಕೊಬ್ಬರಿ ಹಚ್ಚುತ್ತೀವಿ. ನೋಡಿ ತುಂಬ್ತಿದ್ದಾರೆ ಯಾವ ಥರ ಅಂತ. ಒಟ್ಟಿಗೆ ಎಲ್ಲನೂ ತೊಗೊಂಡು ಕೊಬ್ಬರಿ, ಬೆಲ್ಲ ಮತ್ತು ಕಡಲೆ ಇಷ್ಟನ್ನು 3 ಒಟ್ಟಿಗೆ ತೊಗೊಂಡು ಹಾಕಬೇಕು ಉಡಿ ತುಂಬಬೇಕಾದ್ರೆ. ಇದು ನಮ್ಮ ಮನೆ ಕಡೆ ಶಾಸ್ತ್ರ. ಅದನ್ನು ಒಂದು 5 ಜನ 9 ಜನ ಆ ಥರ ಶಾಸ್ತ್ರ ಮಾಡ್ತಾರೆ. ಸೊ ಮೆಹಂದಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಮಾರ್ನಿಂಗು. ಸೊ ಅವರು ಸಿಂಪಲಾಗೆ ರೆಡಿ ಆಗಿದ್ದು ಅಲ್ವಾ. ಸೊ ಅವರು ಸಿಂಪಲ್ ಲುಕ್ ಯಾವ ಥರ ಇದೆ ಅಂತ ನೋಡಿ. ಸೊ ಮೆಹಂದಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ನಾನು ಸಿಂಪಲಾಗೆ ಹಾಕಿರೋದು. ಸೊ ಹಾಗೆ ಒಬ್ಬರಾದ್ಮೇಲೆ ಒಬ್ಬರು ಅವ್ರಿಗೆ ಅರಿಶಿನ ಕುಂಕುಮ ಹಚ್ಚಿ ಉಡಿ ತುಂಬ್ತಾರೆ. ಸೊ ಅದನ್ನು 5 ಮೆಂಬರ್ಸು ಅಥವಾ 9 ಮೆಂಬರ್ಸು ಆ ಥರ ಮಾಡಬೇಕು. ಈ ಸಿಂಪಲಾಗಿ ಮಾಡ್ತಿರೋದ್ರಿಂದ ನಾವು ಯಾರಿಗೂ ಹೇಳಿರಲಿಲ್ಲ ಅಷ್ಟೇ. ಸೆಕೆಂಡ್ ಬೇಬಿ ಮತ್ತು ಅವರು ಹೋಗ್ಬೇಕಿತ್ತು ಬೇಗ ಶಿವಮೊಗ್ಗಕ್ಕೆ. ಹಂಗಾಗಿ ಅವ್ರು ಇಲ್ಲೇ ಡೆಲಿವರಿ ಮಾಡಿಸೋಣ ಅಂತ ಅಂದ್ವಿ. ಅವ್ರಿಲ್ಲ ಅಲ್ಲೇ ಹೋಗ್ತೀನಿ ಅಂತ ಹೇಳಿದ್ರು. ಹಂಗಾಗಿ ಅವ್ರನ್ನ ಬೇಗ ಮಾಡಿ ಕಳಿಸ್ಕೊಡ್ಬೇಕಲ್ಲ, ಹಾಗಾಗಿ ಬೇಗ ಮಾಡಿ ಕಳಿಸ್ತಿದ್ದೀವಿ. ಸೊ ಮೇ 10ಗೆ ಇವರಿಗೆ ಡೇಟ್ ಕೊಟ್ಟಿರೋದು. ಅದರಿಂದ ಮತ್ತೇನಾದರೂ ಪ್ರಾಬ್ಲಮ್ ಆದರೆ ಅಂತ ಅಂದ್ಬಿಟ್ಟು ಬೇಗ ಹೋಗೋದು ಸೇಫ್ ಅಲ್ವಾ. ಅಲ್ಲೂ ಒಂದ್ಸರಿ ಅವರು ಚೆಕಪ್ ಮಾಡಿಸ್ಬೇಕು. ಇಲ್ಲಿ 9 ಮಂತ್ಸ್ವರೆಗೂ ಚೆಕಪ್ ಮಾಡಿಸಿದ್ದಾರೆ. 9 ಮಂತ್ಸ್ ಆದಮೇಲೂ ಅಲ್ಲಿ ಚೆಕಪ್ ಮಾಡಿಸ್ಬೇಕಲ್ವ, ಹಂಗಾಗಿ ಹೊರಟಿದ್ದಾರೆ ಬೇಗ. ಸೊ ನಾವು ಸಂಡೇ ಫಂಕ್ಷನ್ ಇಟ್ಕೊಂಡಿದ್ದು, ಅವರು ಬುಧವಾರ ಹೋಗ್ತೀನಿ ಅಂತ ಹೇಳಿದ್ದು. ಸೊ ಅವರು ನಾಳೆ ಹೋಗ್ತಾರೆ. ಸೊ ನಾನು ಈ ವಿಡಿಯೋ ವಾಯ್ಸ್ ಕೊಟ್ಟಿರೋದು ಮಂಗಳವಾರ, ಅದರಿಂದ ನಾಳೆ ಅಂತ ಹೇಳ್ತಿದ್ದೀನಿ. ಬುಧವಾರ ಹೋಗ್ತಿದ್ದಾರೆ ಅವರು ಊರಿಗೆ. ಸೊ ಅದೇ ರೀತಿ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಸಂಪ್ರದಾಯ ಇರುತ್ತೆ. ಸೊ ಇದು ನಮ್ಮ ಮನೇಲಿ ಇದೇ ಥರನೇ ನಾವು ಮಾಡೋದು. ಸೊ ನೀವು ಇದೇ ಥರ ಮಾಡ್ತೀನಿ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ಡಿಫ್ರೆಂಟು ಅಂತಂದರೆ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಸೊ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ. ಸೊ ಇಲ್ಲಿರೋ ಐಟಮ್ಸ್ ಎಲ್ಲ ಮನೇಲಿ ಮಾಡಿರೋದೇ, ಯಾವುದೋ ಹೊರಗಡೆ ತಂದಿರೋದಿಲ್ಲ. ಸೊ ಅದು ಪ್ರೀತಿಯಿಂದ ಮಾಡಿಟ್ಟಿರೋದು ಮನೆಯಲ್ಲೇ. ಹೊರಗಡೆದು ತಂದು ಮಾಡ್ತಾರೆ, ಬಟ್ ಏನು ಅಂದರೆ ನಾವು ನಮ್ಮ ಮನೆಯದು ಅಂತ ಕೈಯಿಂದ ಮಾಡಿ ಅದೆಲ್ಲ ಇಟ್ಟರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಸೊ ಚಕ್ಲಿ, ನಿಪ್ಪಟ್ಟು, ತೇನ್ ತೊಳೆ, ಚಿರೋಟಿ
ಮತ್ತು ಇನ್ನು ತೊಮಟ ಮಾಡಿದ್ದಾರೆ, ತಂಬಿಟ್ಟು, ಹಸಕ್ಕಿದು ತಂಬಿಟ್ಟು ಮಾಡಿಟ್ಟಿದ್ದಾರೆ, ರವೆ ಉಂಡೆ ಮಾಡಿದ್ದಾರೆ, ಕರ್ಜಿಕಾಯಿ ಮಾಡಿದ್ದಾರೆ. ಸೊ ಇದೆಲ್ಲನೂ ಮನೇಲಿ ಮಾಡಿರೋದೇನೆ. ಏನೋ ಒಂಥರ ಖುಷಿ ಅನಿಸುತ್ತೆ ಮನೆಯಲ್ಲಿ ನಮ್ಮ ಮನೆಯದು ಅಂತ ನಾವು ಈ ಫಂಕ್ಷನ್ನ ಸ್ಟಾರ್ಟ್ ಮಾಡಿ ಎಲ್ಲರೂ ಮಾಡಬೇಕು ಈ ಥರ ಅಂತಂದರೆ ಖುಷಿಯಾಗಿ ಮಾಡಿರ್ತಾರೆ. ಅಮ್ಮಂದಿರಂತೂ ಯಾವುದಕ್ಕೆ ಆಗಲಿ 1 ಮಂತ್ ಮುಂಚೆ ನನ್ನ ತಂಗಿದಿತ್ತು ಶ್ರೀಮಂತ. ಈಗ ನಮ್ಮ ಅತ್ತಿಗೆದು. ಸೊ ನನ್ನ ತಂಗಿಗೆ ಫಸ್ಟ್ ಬೇಬಿದು, ಇವರಿಗೆ ಸೆಕೆಂಡ್ ಬೇಬಿದು ಶ್ರೀಮಂತ ಮಾಡ್ತಿರೋದು. ಸೊ ಏನೋ ಒಂಥರ ಖುಷಿ ಇತ್ತು. ಸೊ ಅವ್ರನ್ನ ಕಳಿಸ್ಕೊಡ್ಬೇಕು ಮತ್ತು ಅವರು ಬರೋವರೆಗೂ ವೆಯ್ಟ್ ಮಾಡಬೇಕು. ಸೊ ನೋಡೋಣ ಯಾವ ಬೇಬಿ ಆಗುತ್ತೆ ಅಂತ ನೀವು ಕಮೆಂಟ್ ಮಾಡಿ. ನನಗೆ ಇವರಿಗೆ ಕನ್ಫರ್ಮಾಗಿ ಹೇಳೋಕ್ಕಾಗ್ತಿಲ್ಲ ಯಾವ ಮಗು ಆಗುತ್ತೆ ಅಂತ. ಸೊ ನೀವಾದರೂ ಕಮೆಂಟ್ ಮಾಡಿ ಯಾವ ಮಗು ಆಗುತ್ತೆ ಅಂತ. ನೋಡೋಣ ಮೆಜಾರಿಟಿ ಯಾವ್ದು ಬರುತ್ತೆ ಅಂತ ಗೊತ್ತಾಗುತ್ತೆ. ಇದು ನನ್ನ ತಂಗಿ. ಸೊ ಅವಳು ಬಾಣಂತಿನೇ, 20 ಡೇಸು 21 ಡೇಸು ಆಗಿದೆ. ಸೊ ಅವಳು ಸಾಕ್ಸ್ ಹಾಕ್ಕೊಂಡೇ ಸುಮ್ಮನೆ ಇನ್ನೊಬ್ರು ಬೇಕಿತ್ತಲ್ಲ ಶಾಸ್ತ್ರದ ಪ್ರಕಾರ 5 ಜನ. ಹಾಗಾಗಿ ಅವಳೇ ಬಂದು ರೆಡಿಯಾಗಿ ಅವಳು ಉಡಿ ತುಂಬ್ತಿದ್ದಾಳೆ, ಕಡಲೆ ಎಲ್ಲನೂ. ಸೊ ಅವಳು ತುಂಬಿಟ್ಟು ಹೋದ್ಲು. ಮಗು ಬೇರೆ ಆಟ ಮಾಡ್ತಿದ್ದ ಅಂತ ಅಂದ್ಬಿಟ್ಟು ಅವಳು ಮತ್ತೆ ಫೋಟೋಗೂ ಜಾಸ್ತಿ ಇರಲಿಲ್ಲ, ಹೊರಟ್ಬಿಟ್ಲು. ಸೊ ಅವಳು ಕೂಡ ಬೇಗ ಉಡಿ ತುಂಬಿ ಮಗು ಅಳ್ತಿದೆ ಅಂತ ಹೊರಟ್ಬಿಟ್ಲು. ಸೊ ಹಾಗೇ ಸ್ವಲ್ಪ ಫೋಟೋಸ್ ಎಲ್ಲ ಅವ್ರದ್ದು ತೆಗೆದೆ. ಸೊ ನೋಡಿ ಫೋಟೋಸ್ ಹಾಕಿದ್ದೀನಿ, ಇನ್ನೂ ಇದ್ದಾವೆ ಫೋಟೋಸು, ನಾನು ಸ್ವಲ್ಪ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಸೊ ನಿಮಗಾದರೂ ಇವರು ನೋಡಿ ಯಾವ ಬೇಬಿ ಆಗುತ್ತೆ ಅಂತ ಏನಾದರೂ ಗೆಸ್ ಮಾಡಿದ್ರೆ ಗೆಸ್ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ ಹೆಂಗಿದೆ ಅಂತ. ಸೊ ಲಾಸ್ಟಿಗೆ ನನ್ನ ತಂಗಿ ನಾನು ಎಲ್ಲನೂ ಫೋಟೋ ತೊಗೊಂಡ್ವಿ, ಒಂದು ಸೆಲ್ಫಿನ. ಸೊ ನಾನು ಸಿಂಪಲಾಗಿ ರೆಡಿಯಾಗಿದ್ದೆ ಅಷ್ಟೇನೆ. ಎಲ್ಲರೂ ಹೇಗೆ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಮಾಡಿ. ಅದರಲ್ಲೂ ಮೇಯ್ನ್ ಏನು ಅಂತಂದರೆ ನಮ್ಮ ಅತ್ತಿಗೆಗೆ ಯಾವ ಬೇಬಿ ಆಗುತ್ತೆ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಇದು ಅಮ್ಮನ ಚಿಕ್ಕಮ್ಮನ ಫ್ಯಾಮಿಲಿ ಪೂರ್ತಿ. ಸೊ ಲಾಸ್ಟಿಗೆ ಎಲ್ಲ ಮುಗಿದ್ಮೇಲೆ ಆರತಿ ಇರಲೇಬೇಕು. ಸೊ ಹಾಗಾಗಿ ಆರತಿ ದೃಷ್ಟಿ ತೆಗಿಯೋಕ್ಕೋಸ್ಕರನೂ ಮಾಡ್ತಾರೆ. ಹಾಗಾಗಿ ಲಾಸ್ಟಿಗೆ ಆರತಿ ಮಾಡ್ತಾಯಿದ್ದೀವಿ. ನಮಗಂತೂ ಆರತಿ ಹಾಡು ಯಾವುದು ಬರಲ್ಲ, ಹಾಗಾಗಿ ಸುಮ್ಮನೆ ಆರತಿ ಬೆಳಗ್ತಾ ಇದ್ದೀವಿ ಅಷ್ಟೇ, ಯಾವುದೋ ಹಾಡು ಆಗ್ತಿಲ್ಲ. ಸೊ ಬೇಕಿದ್ರೆ ಮೊಬೈಲಲ್ಲಿ ಹಾಕೋಬೋದು ಅಷ್ಟೇ. ನಮಗೆ ಯಾವುದೋ ಆರತಿ ಹಾಡೋ ಥರ ಬರೋದಿಲ್ಲ ಹೇಳೋದಕ್ಕೆ. ಸ್ವಲ್ಪ ಏಜ್ ಆಗಿರೋರು ಹಳೆ ಕಾಲದವ್ರು ಇದ್ದಿದ್ರೆ ಹೇಳ್ತಾ ಇದ್ರು. ಸೊ ಯಾರು ಅಂಥವ್ರು ಇರಲಿಲ್ಲ ಹೇಳೋ ಅಂಥವ್ರ ಹಾಡು ಅಲ್ಲಿ. ಸೊ ಹಂಗಾಗಿ ಸುಮ್ಮನೆ ಆರತಿ ಬೆಳಗ್ಗೆ ಅವರಿಗೆ ಹಣೆಗೆ ಹಚ್ಬಿಟ್ಟು ಆಚೆ ನೀರು ಹಾಕಿದ್ವಿ ಅದು. ಸೊ ಹಾಗೆಯೇ ಎಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ಏನಿದ್ರು ಪ್ಯಾಕಿಂಗ್. ಸೊ ಮಾಡಿಟ್ಟಿರೋ ಐಟಮ್ಸ್ ಎಲ್ಲ ನಮ್ಮಮ್ಮ ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ನಮ್ಮ ಅತ್ತಿಗೆಗೆ, ನನಗೆ ಮತ್ತು ನಮ್ಮ ಅಕ್ಕನಿಗೆ 3 ಜನಕ್ಕೂ ಕಾಟನ್ ಬಾಕ್ಸ್ ಎಲ್ಲ ತೆಗೆದಿಟ್ಟಿದ್ದಾರೆ. ಸೊ ಚಕ್ಲಿ ನಿಪ್ಪಟ್ಟೆಲ್ಲ ಒಂದೇ ಬ್ಯಾಗಿಗೆ ಹಾಕಿದ್ರೆ ಪುಡಿ ಆಗುತ್ತೆ ಅನ್ನೋ ರೀಸನ್ಗೆ ಕಾಟನ್ ಬಾಕ್ಸಲ್ಲೆಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಸೊ ನಾನು ನನ್ನ ತಂಗಿಗೆ ಯಾವ ಮಗು ಆಗುತ್ತೆ ಅಂತ ನಾನು ಗೆಸ್ ಮಾಡಿದ್ದೆ. ಸೊ ಅದೇ ಥರನೇ ಅವಳಿಗೆ ಬೇಬಿ ಬಾಯ್ ಆಗಿದೆ. ಸೊ ನಾನು ಮುಂಚೆನೇ ಹಾರ್ಟ್ ರೇಟ್ ನೋಡಿ ಯಾವ ಬೇಬಿ ಆಗುತ್ತೆ ಅಂತ ಅವಳಿಗೆ ಗೆಸ್ ಮಾಡಿದ್ದೆ. ನೋಡಿದ್ರೆ ಅದೇ ಬೇಬಿ ಆಗಿದೆ. ಸೊ ಈಗ ನಮ್ಮ ಅತ್ತಿಗೆಗಂತೂ ನಾನು ಗೆಸ್ ಮಾಡೋದಕ್ಕೆ ಆಗ್ತಿಲ್ಲ ಯಾವ ಬೇಬಿ ಆಗ್ಬೋದು ಅಂತ. ಸೊ ಅವ್ರದ್ದು ಸ್ಟಾರ್ಟಿಂಗ್ ಹಾರ್ಟ್ ರೇಟ್ ಬಂದು 140ನೋ 146 ಇದೆ ಅಂತ ಹೇಳಿದರು. ಸೊ ಈಗ ನೋಡಿದ್ರೆ 160 or 170 ಅಂತ ಏನೋ ಹೇಳಿದ್ದಾರೆ. ಸೊ ಹಾಗಾಗಿ ಡೌಟ್ ಇದೆ ಬೇಬಿ ಗರ್ಲ ಆರ್ ಬೇಬಿ ಬಾಯ ಅಂತ. ಸೊ ನಾನು ವಿಡಿಯೋ ಹಾಕಿದ್ದೀನಿ, ನೋಡಿದ್ರಿ ಅಲ್ವಾ. ಸೊ ಯಾವ ಬೇಬಿ ಆಗ್ಬೋದು ಅಂತ ನಿಮಗೇನು ಅನಿಸುತ್ತೆ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ ಮ್ಯಾಕ್ಸಿಮಮ್ ಯಾವ ಬೇಬಿ ಬಾಯ ಬೇಬಿ ಗರ್ಲ ಅನ್ನೋದು ಕಮೆಂಟ್ ಮಾಡಿ. ಸೊ ಅವ್ರಿಗೆ ನೆಕ್ಸ್ಟ್ ಮಂತ್ 10th ಡೇಟ್ ಕೊಟ್ಟಿದ್ದಾರೆ. ಅವ್ರಿಗೆ ಫಸ್ಟ್ ಇದು ಸೆಕೆಂಡ್ ಬೇಬಿ ಅವರಿಗೆ. ಸೊ ಫಸ್ಟ್ ಬೇಬಿ ಬಂದು ನಾರ್ಮಲೇ ಆಗಿದೆ, ಸೆಕೆಂಡ್ ಬೇಬಿನೂ ನಾರ್ಮಲೇ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಯಾವ ಬೇಬಿ ಆಗುತ್ತೆ ಅಂತ. ಸೊ ನನಗೆ ಅವ್ರಿಗೆ ಬೇಬಿ ಗರ್ಲ ಬೇಬಿ ಬಾಯ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಯಾವ್ದು ಹೇಳಬೇಕು ಅಂತ. ಮೆಜಾರಿಟಿ ಯಾವ್ದು ಬರುತ್ತೆ ಅಂತ ನೋಡೋಣ, ಕಮೆಂಟ್ ಮಾಡಿ ತಿಳಿಸಿ.